ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ MBA MCA ಮತ್ತು M.Tech ಸೊ ಈ ರೀತಿ ಕೋರ್ಸ್ಗಳಿಗೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಡಾಕ್ಯುಮೆಂಟ್ಸ್ ಯಾವ ಅರೇಂಜಲ್ಲಿ ಇರಬೇಕು ಅನ್ನೋದನ್ನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆಯೇ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ಒಂದು ರಿಕ್ವೆಸ್ಟು, ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಏನಕ್ಕೆ ಅಂತಂದರೆ ಯಾರೆಲ್ಲ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ PGCET ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತಿದ್ದೀರೋ ಸೊ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವಿಡಿಯೋನ ಶೇರ್ ಮಾಡಿ. ಅರ್ಥ ಆಯ್ತಲ್ವಾ? ಸೊ ಈಗ ವಿಷಯಕ್ಕೆ ಬರೋಣ. ವಿಷಯ ಏನಪ್ಪ ಅಂತಂದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು. ಸೊ ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗೂ ಕೂಡ ಅಟೆಸ್ಟೆಡ್ ಮಾಡಿಸಿರ್ಬೇಕು. ಇವಾಗಲೇ ಹೇಳ್ತಿದ್ದೀನಿ, ಒಂದು ಸೆಟ್ಟು ನಿಮ್ಮ ಹತ್ರ ಒರಿಜಿನಲ್ ಇತ್ತು ಅಂತಂದರೆ ನೆಕ್ಸ್ಟ್ ಇನ್ನೊಂದು ಸೆಟ್ನ ನೀವು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಆ ರೀಸನಿಂದ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಕಾಪೀಸ್ಗೂ ಏನು ಜೆರಾಕ್ಸ್ ಆಗಿಸ್ತೀರಾ ಎಲ್ಲ ಕಾಪೀಸ್ಗೂ ಅಟೆಸ್ಟ್ ಮಾಡಿಸಿ ನಿಮ್ಮ ಕಾಲೇಜು ಮತ್ತು ಸಂಬಂಧಪಟ್ಟ ಹೈಯರ್ ಅಥಾರಿಟಿಯಿಂದ. ಸೊ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ನೀವು ಕಂಪಲ್ಸರಿ ಅಟೆಸ್ಟ್ ಮಾಡಿಸ್ಲೇಬೇಕಾಗುತ್ತೆ. ಸೊ ಇವಾಗ ನೋಡೋಣ ಡಾಕ್ಯುಮೆಂಟ್ಸು ಯಾವ ಅರೇಂಜಲ್ಲಿ ಇರಬೇಕು ಅಂತ. ಫಸ್ಟ್ ಒನ್ PGCET ಅಪ್ಲಿಕೇಶನ್ ಫಾರ್ಮ್. ಅರ್ಥ ಆಯ್ತಲ್ವಾ? ಸೊ ನೀವೇನು PGCETಗೆ ಅಪ್ಲಿಕೇಶನ್ ಫಾರ್ಮ್ ಹಾಕಿರ್ತೀರಾ ಸೊ ಅದೊಂದು ಕಾಪಿ ಕಂಪಲ್ಸರಿ ಬೇಕೇ ಬೇಕು. ಸೊ ಹಾಗೆಯೇ ಆ ಕಾಪಿ ಅದ್ರ ಜೊತೆಗೆ ಇನ್ನೇನೆಲ್ಲ ಬೇಕು. ಸೊ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಇನ್ನೂ ಏನೆಲ್ಲ ಬೇಕಂತ ನೋಡೋದಾದ್ರೆ ಸೊ ಅಡ್ಮಿಷನ್ ಟಿಕೆಟ್ ಅಂತಂದರೆ ಅಡ್ಮಿಟ್ ಕಾರ್ಡು. ನೀವೇನು ಎಂಟ್ರೆನ್ಸ್ ಎಕ್ಸಾಮ್ ಬರೀಕ್ ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಅಡ್ಮಿಟ್ ಕಾರ್ಡ್ ಇತ್ತು, ಅದೊಂದು ಅಡ್ಮಿಟ್ ಕಾರ್ಡ್ ಒಂದು ಬೇಕು. ಹಾಗೆಯೇ ಒರಿಜಿನಲ್ ಕಾಪಿ ಪೇಯ್ಡು. ಏನೇನಂತಂದರೆ ಫೀಸ್ ಏನು ನೀವು ಆನ್ಲೈನ್ ಮುಖಾಂತರ ಪೇ ಮಾಡಿರ್ತಾರೆ ಅಟ್ ಎ ಟೈಮ್ ಆಫ್ ಎಂಟ್ರೆನ್ಸ್ ಎಕ್ಸಾಮ್ ಟೈಮಲ್ಲಿ. ಸೊ PGCET ಎಂಟ್ರೆನ್ಸ್ ಎಕ್ಸಾಮ್ ಟೈಮಲ್ಲಿ ಅಟ್ ಎ ಟೈಮ್ ಆಫ್ ನೀವೇನು ಬ್ಯಾಂಕ್ಗೆ ಚಾನಲ್ನ ಕಟ್ಟಿರ್ತೀರಾ ಇಷ್ಟು ಅಮೌಂಟು ಹಾಗೆ ಹೀಗೆ ಅಂತ. ಸೊ ಅದೊಂದು ಕಾಪಿ ನಿಮ್ಗೆ ಇಲ್ಲಿ ಕಂಪಲ್ಸರಿ ಬೇಕಾಗುತ್ತೆ. ಹಾಗೆಯೇ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಹಾಗೆಯೇ ಡಿಗ್ರಿ ಮಾರ್ಕ್ಸ್ ಕಾರ್ಡು, ಇವೆಲ್ಲ ಕೂಡ ಕಂಪಲ್ಸರಿ ಬೇಕೇ ಬೇಕು. ಹಾಗೆಯೇ ನೀವು ಏನು ಎಲ್ಲ ಕಾಪೀಸ್ನ ಜೆರಾಕ್ಸ್ ಹಾಕಿಸ್ತೀರಾ ಈ ಕಾಪೀಸ್ನ ನಿಮ್ಮ ಕಾಲೇಜ್ ಕಡೆಯಿಂದ ಅಟೆಸ್ಟ್ ಮಾಡಿಸಿ. ಅರ್ಥ ಆಯ್ತಲ್ವಾ? ಸೊ ಫಾರ್ ಎಕ್ಸಾಂಪಲ್ ಈಗ SLC ಎಲ್ಲಿ ಓದಿರ್ತೀರೋ ಅಲ್ಲಿ ಹೋಗಿ ಅಟೆಸ್ಟ್ ಮಾಡಿಸಿ. ಹಾಗೆಯೇ ಡಿಗ್ರಿ ಎಲ್ಲಿ ಮಾಡಿರ್ತೀರೋ ಅಲ್ಲೂ ಕೂಡ ಅಟೆಸ್ಟ್ ಮಾಡಿಸಿ. ಅರ್ಥ ಆಯ್ತಲ್ವಾ? ಹಾಗೆಯೇ ನಿಮ್ಮ ಹತ್ರ ಏನಾದ್ರು ಫೈನಲ್ ಸೆಮ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತಂದರೆ, ಒರಿಜಿನಲ್ ಫೈನಲ್ ಸೆಮ್ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂತ, ಕಂಪ್ಯೂಟರ್ ಪ್ರಿಂಟ್ ಏನಿದೆ ಅದಕ್ಕೆ ನಿಮ್ಮ ಕಾಲೇಜ್ ಕಡೆಯಿಂದ ಅಟೆಸ್ಟ್ ಮಾಡಿಸಿ. ಅಷ್ಟೇ ಸಾಕು. ಅರ್ಥ ಆಯ್ತಲ್ವಾ? ಹಾಗೆಯೇ ಡಿಗ್ರಿ ಸರ್ಟಿಫಿಕೇಟ್ ಏನಂತಂದರೆ, ಇದು ಡಿಗ್ರಿ ಸರ್ಟಿಫಿಕೇಟ್ ನಿಮಗೆ ಸಡನ್ನಾಗಿ ಕೊಡಲ್ಲ. ಸೊ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಅದನ್ನು ನೀವು ಯಾವ ಯೂನಿವರ್ಸಿಟಿಲಿ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ ಜಸ್ಟ್ ಆ ಯೂನಿವರ್ಸಿಟಿ ಕೇಳಿದರೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಅದು ಯಾವ ರೀತಿ ಇರುತ್ತೆ ಅಂತಂದರೆ, ಇಲ್ಲ ಇವಂದು ಇಂಥ ಯೂನಿವರ್ಸಿಟಿಲಿ ಇಂಥ ರೋಲ್ ನಂಬರಲ್ಲಿ BCom ಕಂಪ್ಲೀಟ್ ಆಗಿದೆ, PBM ಕಂಪ್ಲೀಟ್ ಆಗಿದೆ, BA ಕಂಪ್ಲೀಟ್ ಆಗಿದೆ, BSc ಕಂಪ್ಲೀಟ್ ಆಗಿದೆ ಅಂತ ಸೊ ಒಂದು ಸರ್ಟಿಫಿಕೇಟ್ನ ಕೊಡ್ತಾರೆ. ಅದು ನೀವು ಯೂನಿವರ್ಸಿಟಿಲೇ ಕೇಳಬೇಕು, ಅದನ್ನು ಬೇಗ ಮಾಡಿಸ್ಕೊಳ್ಳಿ. ಹಾಗೆಯೇ ಸ್ಟಡಿ ಸರ್ಟಿಫಿಕೇಟು, ಇಲ್ಲಿ 7 ವರ್ಷದ್ದು ಕಂಪಲ್ಸರಿ ಸ್ಟಡಿ ಸರ್ಟಿಫಿಕೇಟ್ ಬೇಕು ನಿಮಗೆ. ಹಾಗೆಯೇ 1 to 10 ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ರೆ ಬೆಟರ್. ಅರ್ಥ ಆಯ್ತಲ್ವಾ? 1 to 10 ಮಾಡಿಸ್ಕೊಳ್ಳಿ. ಜೊತೆಗೆ ಸೆಕೆಂಡ್ PU ಫಸ್ಟ್ PU, ಅರ್ಥ ಆಯ್ತಲ್ವಾ? ಸೆಕೆಂಡ್ PU ಫಸ್ಟ್ PU ಮತ್ತು ಡಿಗ್ರಿ ಎಲ್ಲಿ ಕಂಪ್ಲೀಟ್ ಮಾಡಿದಾರೆ ಅಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ನ ಮಾಡಿಕೊಡ್ತಾರೆ. ಹಾಗೆಯೇ ಸ್ಟಡಿ ಸರ್ಟಿಫಿಕೇಟ್ ಆದಮೇಲೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಮಾಡಿಸ್ಕೊಂಡಿದ್ದೀನಿ ಹಾಗೆ ಹೀಗೆ ಅಂತ. ನಿಮ್ಮ ತಾಲೂಕು BO ಆಫೀಸಲ್ಲಿ ಹೆಡ್ ಯಾರು ಇರ್ತಾರೆ BEO ಕಡೆಯಿಂದ ನೀವು ಕಂಪಲ್ಸರಿ ಸಿಗ್ನೇಚರ್ನ ಮಾಡಿಸಿರ್ಬೇಕು. ಇಲ್ಲ ಅಂತಂದರೆ ಅದು ವೆರಿಫಿಕೇಷನ್ ಟೈಮಲ್ಲಿ ಕ್ಯಾನ್ಸಲ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಹಾಗೆಯೇ ನೀವೇನಾದರೂ ಕ್ಯಾಟಗರಿ ವೈಸ್ ಸೀಟ್ ಏನಾದರೂ ಕ್ಲೈಮ್ ಮಾಡ್ತಾ ಇದ್ದೀನಿ ಅಂತಂದರೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ನೀವು ಅಲ್ಲಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗೆ ನೀವು ತಹಸೀಲ್ದಾರಿಂದ ಕೂಡ ನೀವು ಸೈನ್ ಹಾಕ್ಸಿರ್ಲೇಬೇಕು ಕಂಪಲ್ಸರಿ. ಸೊ ಈ ಸೈನ್ ಇಲ್ಲ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ, ಎಲ್ಲನೂ ಕೂಡ ಕ್ಯಾನ್ಸಲ್ ಮಾಡ್ತಾರೆ. ಸೊ ಆ ರೀಸನಿಂದ ಹೇಳ್ತಾ ಇದ್ದೀನಿ. ಸೊ ನಾನು ಇವಾಗ ಏನೆಲ್ಲ ಪ್ರಾಪರ್ ಡಾಕ್ಯುಮೆಂಟ್ ಮೆನ್ಷನ್ ಮಾಡಿದ್ದೀನಿ, ಈ ಡಾಕ್ಯುಮೆಂಟ್ಸ್ ನೀವು ವೆರಿಫಿಕೇಷನ್ಗಿಂತ ಮುಂಚೆ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಪ್ರಾಪರಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಹಾಗೆಯೇ ಇನ್ನೊಂದು ಸ್ವಲ್ಪ ದಿನದಲ್ಲಿ ವೆರಿಫಿಕೇಷನ್ ಡೇಟ್ನು ಕೂಡ ಅನೌನ್ಸ್ ಮಾಡ್ತಾರೆ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಒಂದಷ್ಟು ಸೆಂಟರ್ನ ಕೊಡ್ತಾರೆ. ಇಲ್ಲಿ ಹೋಗಿ ನೀವು ಅದೇ ಪ್ಲೇಸ್ಗೆ ಹೋಗಿ ನೀವು ವೆರಿಫೈನ ಮಾಡ್ಕೊಳ್ಬೋದು. ಹಾಗೆಯೇ ವೆರಿಫೈ ಆದ ತಕ್ಷಣ ನಿಮ್ಗೆ ಒಂದು ಚೀಟಿ ಕೂಡ ಕೊಡ್ತಾರೆ. ಅದನ್ನು ನೀವು ಕೊನೆವರೆಗೂ ಕೂಡ ನೀನೇನಂತ ಅಡ್ಮಿಷನ್ ಮುಗಿಯೋವರೆಗೂ ಕೂಡ ನೀವು ಅದನ್ನು ಪ್ರಾಪರಾಗಿ ಮೇಂಟೈನ್ ಮಾಡ್ಕೊಳ್ತಾ ಹೋಗಿ. ಅರ್ಥ ಆಯ್ತಲ್ವಾ? ಹಾಗೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿರಲಿ ಒಂದು ಲೈಕ್ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋನ ನೋಡ್ತಿದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಲೈಕನ್ನು ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್.